ಪುನೀತ್ ಕೆರೆಹಳ್ಳಿ ಒಬ್ಬ ಕನ್ನಡದವನು ಅಕ್ರಮವಾಗಿ ಪ್ರವೇಶಿಸಿರೋ ಬಾಂಗ್ಲಾದೇಶಿಗಳಿಗೆ ನಿಮ್ಮ ದಾಖಲೆ ಏನು ಅಂತ ಅಷ್ಟೇ ಪ್ರಶ್ನೆ ಮಾಡಿಸಿದ್ದಕ್ಕೆ ಇವನ ಮೇಲೆ ನಾನ್ ಬೇಲಬಲ್ ಅಫೆನ್ಸಸ್ ಎಲ್ಲ ಹಾಕಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಪುನೀತ್ ಕೆರೆಹಳ್ಳಿ ಹತ್ರ ಯಾವ ವೆಪನ್ ಕೂಡ ಇರಲಿಲ್ಲ. ಪುನೀತ್ ಕೆರೆಹಳ್ಳಿ ಯಾವ ಫೋರ್ಸ್ ಕೂಡ ಯೂಸ್ ಮಾಡಿಲ್ಲ. ನಿಜವಾಗ್ಲೂ ಈ ಸರ್ಕಾರ, ಮಾನ್ಯ ಗೃಹ ಸಚಿವರು ಯಾವ ದಿಕ್ಕಿನಲ್ಲಿ ನಮ್ಮ ರಾಜ್ಯಕ್ಕೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ? ಈಗಾಗಲೇ ಅಸ್ಸಾಂಗಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಾಂಗ್ಲಾದೇಶಿಗಳಿದ್ದಾರೆ. ಅವರು ಬರ್ತಾ ಬರ್ತಾ ಬೆಂಗಳೂರ ಪೂರ್ವ ಭಾಗದಿಂದ ಪಶ್ಚಿಮ ಭಾಗಕ್ಕೂ ಅವರು ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಇಷ್ಟೊಂದು ಜನರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಪೂರ್ಣವಾಗಿ ಒಂದು ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಇದೇನು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅಥವಾ ನೀವೇನು ಬೇಕಂತ ನ್ಯಾಷನಲ್ ಸೆಕ್ಯೂರಿಟಿ ಜೊತೆ ನೀವು ಆಟಾಡ್ತಾ ಇದ್ದೀರಿ? ನೀವು ಬಾಂಗ್ಲಾದೇಶಿಗಳು ಮಾಡಿರೋದು ಅಫೆನ್ಸಸ್ ನಾಟ್ ಓನ್ಲಿ ಕಾನ್ಸ್ಟಿಟ್ಯೂಟ್ ಅಂಡರ್ UAPA, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಸಿಟಿಸನ್ಶಿಪ್ ಆ್ಯಕ್ಟ್, ಪಾಸ್ಪೋರ್ಟ್ ಆ್ಯಕ್ಟ್ ಇತ್ಯಾದಿಗಳಿಂದ ಅವರು ಲೀಗಲ್ ಆಗಿ ಬಂದಿಲ್ಲ, ಇಲ್ಲೀಗಲ್ ಆಗಿ ಪ್ರವೇಶ ಮಾಡಿದ್ದಾರೆ.